ಈಗ ನೋಡಿದ್ರಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು ಬಹಳ ಖಡಕ್ ಆಫೀಸರ್. ಅಂದ್ರೆ ಈ ನಗರದಲ್ಲಿರುವಂತ ಯಾವುದೇ ರೌಡಿ ಡಾನ್ ಯಾರ ಬೇಕಾದ್ರೂ ಹಿಡಿದು ಒಳಗಾಕ್ಬಿಡ್ತಾರೆ. ಯಾವ ವೈರಿಂಗ್ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ, ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ. ಆದ್ರೆ ಈ ಚಿತ್ರದಲ್ಲಿ ಅವ್ರು ಇರುವಂತ ವೈರಿ ಈ ನಗರದವರು ಅಲ್ಲ, ಈ ರಾಜ್ಯದವರು ಅಲ್ಲ, ಈ ರಾಷ್ಟ್ರದವರು ಅಲ್ಲ, ಈ ಲೋಕದವರೇ ಅಲ್ಲ, ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ. ಸೊ ಏನ್ ಮಾಡ್ತಾರೆ ಪೊಲೀಸ್ ಆಫೀಸರು? ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ, ಇವತ್ತು ಇರೋ ಮೇಕಪ್ ನೋಡಿದಾಗ ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ, ಆಪ್ತ ಮಿತ್ರ. ಆಪ್ತ ಮಿತ್ರ ನೋಡಿದ್ರಾ? ಎಲ್ಲರೂ ನೋಡಿ. ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ. ಆವಾಗ ಅವಿನಾಶ್ ಅವ್ರು ಬರ್ತಾರೆ, ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ, ನೆನಪಿದೆಯಲ್ಲ? ಅದೇ ತರ ಮತ್ತೆ ನಾನು ಇನ್ನೊಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದನ್ನು ಬಯಸಕ್ಕೆ ಬೈರಾದೇವಿ ಬರ್ತಾರ ಇಲ್ವಾ, ಸಹಾಯ ಮಾಡ್ತಾರ ಗೊತ್ತಿಲ್ಲ, ನೋಡ. ಅದು ಚಿತ್ರ. ಹಾಗಾಗಿ ನನಗೆ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆ ಫಿಲ್ಮ್ ಮತ್ತೆ ನನಗೆ ಕಾಡ್ತಾ ಇತ್ತು. ಮೇನ್ಲಿ ಈ ಮೇಕಪ್ ಇದೆಯಲ್ಲ, ಈ ಮೇಕಪ್ ಅಲ್ಲ, ಆ ಮೇಕಪ್ ಹಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರ್ಬೇಕಾದ್ರೆ ಮಾತಾಡ್ತಿದ್ರೆ, ಮೇಡಮ್ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಹೇಳಿ. ಅಷ್ಟು ಸೇಮ್ ಥಿಂಗ್ ಯೂಸ್ ಟು ಹ್ಯಾಪನ್ ಇನ್ ಸೌಂದರ್ಯ ನಾಗವಳ್ಳಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ, ರಂಗೋಲಿ ಮಾಡ್ತಾರಲ್ಲ, ಆ ಮೇಕಪ್ ಅಲ್ಲಿ ಶಾರ್ಟ್ ಮಧ್ಯೆ ಬಂದು ಮಾತಾಡಕ್ ಬಂದ್ರೆ ಭಯ ಆಗೋದು ನಿಮಗೆ. ದಯವಿಟ್ಟು ಮೇಕಪ್ ತೆಗೆದುಕೊಂಡು ಆಮೇಲೆ ಮಾತಾಡೋ ಅಂತ ಅನ್ಸೋದು. ಆ ಥರ ಒಂದು ಫೋರ್ಸ್ ಕೆಲವು ಕ್ಯಾರೆಕ್ಟರ್ಸ್ ಆ ಥರ ಆಡ್ಬಿಡುತ್ತೆ. ಆ ಥರ ಅನ್ನಿಸ್ತು ಆ ಮೇಕಪ್ ನೋಡಿದಾಗ. ಪಟ್ನಿ ಅವ್ರ ಕಣ್ಣುಗಳಿದೆ ನೋಡಿ, ಬರುತ್ತೆ. ಈಗ ಅವ್ರ ಕಣ್ಣಿದೆಯಲ್ಲ, ಅದ್ರ ಡಬಲ್ ಸೈಜ್ ಇದೆ. ಐ ಡೋಂಟ್ ನೋ ಹೌ. ಆ ಗೆಟಪ್ ಇದೆಯಾ, ನನಗೆ ಆಶ್ಚರ್ಯ ಆಗೋದು, ಏನ್ ಮಾಡಿದ್ದಾರೆ ಮೇಕಪ್, ಹೇಗೆ ಮಾಡಿದ್ದಾರೆ ಅಂತ. ಅಷ್ಟು ಪವರ್ಫುಲ್ ರೋಲ್ ಇವರು ಈ ಚಿತ್ರದಲ್ಲಿ. ಡಬಲ್ ಆಕ್ಟಿಂಗ್, ಒಂದು ನಿರ್ಮಾಪಕಿ, ಇನ್ನೊಂದು ನಾಯಕಿ. ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ, ಅವರ ನಟನೆ, ಅವರ ಸ್ವಭಾವ, ಅದೆಲ್ಲ ಬಹಳ ಮೆಚ್ಚಿದ್ವಿ ನಾವು. ಇನ್ನು ನಿರ್ಮಾಪಕಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್. ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ, ಆಲ್ ಆಫ್ ಯು, ಥ್ಯಾಂಕ್ಸ್. ಸೊ ಅಕ್ಟೋಬರ್ 3ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್. ಅಕ್ಟೋಬರ್ 3 ತುಂಬಾ ವಿಶೇಷ, ನವರಾತ್ರಿ ಶುರು ಆಗ್ತಾ ಇದೆ. ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ನೀವು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ? ಅಂದ್ರೆ ನನಗೆ ಯಾಕಂದ್ರೆ ಈ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ಮಾಡೋದ್ರ ಬೇರೆ, ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ. ನಿಮ್ಗೆ ಇಷ್ಟನಾ ಸರ್ ಹಾರರ್ ಫಿಲ್ಮ್ಸ್ ನೋಡೋದು? ಅಲ್ಲ, ಚಿಕ್ಕ ವಯಸ್ಸಲ್ಲಿ ಎಕ್ಸಾಸಿಸ್ಟ್ ಅಂತ ಒಂದು ಪಿಕ್ಚರ್ ನೋಡಿದ್ವಿ ನಾವೆಲ್ಲ. ಏನೋ 7ನೇ ಕ್ಲಾಸ್ ಏನೋ ಆ ಟೈಮಲ್ಲಿ 5 ಜನ ಜೊತೆಗೆ ಫಿಲ್ಮ್ ನೋಡಕ್ ಹೋಗಿದ್ದೀವಿ, 5 ಜನ ಹುಡುಗರು. ಅಲ್ಲಿ ಆ ಎಕ್ಸಾಸಿಸ್ಟ್ ತಲೆ ಕರ್ಕೊಂಡು ಹಂಗೆ ತಿರುಗಿಬಿಡುತ್ತೆ. ಅದು ನೋಡ್ಬಿಟ್ಟಿದೀವ ನಾವು, ಅಲ್ಲಲ್ಲೇ ಮಜಾ ಮಾಡಾಯ್ತು. ಬರ್ತಾ ಇದೀವಿ ಬಸ್ಸಲ್ಲಿ, ಆ ಗಾಂಧಿ ಬಜಾರ್ ಬಂದು ಇಬ್ಬರು ಹೊಟ್ಟೋದ್ರು. ಓಕೆ, ಈಗ 3 ಜನ, ಇನ್ನು ಧೈರ್ಯ ಇದೆ. ನೆಕ್ಸ್ಟ್ 4 ಜನ ಇನ್ನೂ ಇಬ್ಬರು ಹೊಟ್ಟೋದ್ರು. ಈಗ ಒಬ್ಬರೇ ಇದ್ದೀರಾ. ಅಲ್ಲಿ 5 ಜನ ಜೊತೆ ಫಿಲ್ಮ್ ನೋಡೋದು ಬೇರೆ, ಹಾರರ್ ಫಿಲ್ಮು. ಒಬ್ಬನೇ ಮನೆಗೆ ಬರ್ತಾ ಇದ್ರಿ, ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ, ಪವರ್ ಕಟ್ ಆಗಿದೆ. ಆ ಕೊನೆಗೆ ಮನೆಗೆ ನಡ್ಕೊಂಡು ಹೋಗುವ ಅಷ್ಟರಲ್ಲಿ ಪ್ರಾಣ ಹೊಟ್ಟೋಗುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಹಾರರ್ ಫಿಲ್ಮ್. ಆ ಎಕ್ಸ್ಪೀರಿಯನ್ಸ್ ಬೇರೆ. ನೀವು ರೊಮ್ಯಾನ್ಸ್ ಫಿಲ್ಮ್ಸ್, ಆಕ್ಷನ್ ಫಿಲ್ಮ್, ಅದರ ಮಜಾ ಬೇರೆ, ಅಲ್ಲಿ ಮರ್ತು ಬಿಡ್ತೀರಾ. ಈ ಹಾರರ್ ಫಿಲ್ಮ್ಸ್ ಭೈರಾದೇವಿ ಅಂತ ಚಿತ್ರವನ್ನ ಈ ಥಿಯೇಟರ್ ನೋಡ್ಬೇಕು, ಆ ಸೌಂಡ್ ಎಫೆಕ್ಟ್ ಜೊತೆ ನೋಡ್ಬೇಕು, ಅದ್ರ ಮಜಾ ಅನುಭವಿಸ್ಬೇಕು. ಲವ್ಲಿ ಸರ್. ಆಲ್ಸೋ ನಮ್ಮ ನಿರ್ದೇಶಕರು ಹೇಳ್ತಿದ್ರು, ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ, ಚಿತ್ರೀಕರಣ ಮಾಡಬೇಕಾದ್ರೆ, ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂತ ಒಂದು ಜಾಗ. ಓ, ಇಷ್ಟೇ ಲೈಫ್, ಇದೇ ಲೈಫ್ ಅಂತ ತೋರಿಸ್ಕೊಡುವಂತ ಒಂದು ಜಾಗ. ವಾಟ್ ವಾಸ್ ಯುವರ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ? ಅದ್ಭುತ ರೀ. ಎಲ್ಲರೂ ಒಂದ್ಸಲ ಕಾಶಿ ನೋಡ್ಲೇಬೇಕು ಅಂತ ನಗರ. ಅದು ವರ್ಲ್ಡ್ಸ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ. ಅದು ನೀವು ನೋಡೋಕ್ಕಾಗಲ್ಲ, ಈ ಫಿಲ್ಮ್ ನೋಡಿ. ಅಟ್ಲೀಸ್ಟ್ ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರು. ಒಂದು 5-6 ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಚಿತ್ರದಲ್ಲಿ. ಇವ್ರು ತೆಗೆಯೋ ಶಾರ್ಟ್ಸ್ ಎಲ್ಲ ಏನಿದೆ ಅಂದ್ರೆ, ಆ ಮಣಿಕರ್ಣಿಕಾ ಘಾಟ್ ಅಂತಿದೆ. ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದ್ದೀನಿ, ನೀವು ಅದನ್ನ ನೋಡ್ತೀರಾ. ಅಲ್ಲಿ ಒಂದು ದೇವಸ್ಥಾನ ಇದೆ. ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ. ಲೀನಿಂಗ್ ಟವರ್ ಆಫ್ ಪೀಸಾಗಿಂತ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ. ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕಥೆ ಹೇಳ್ತಾರೆ. ಅಲ್ಲಿ ಒಬ್ಬ ರಾಜ ಇದ್ದಂತೆ, ರಾಜ ಮನ್ಸಿಂಗ್ ಅಂತ. ಇವನು ಅವ್ನ ತಾಯಿ ಕಂಡ್ರೆ ಬಹಳ ಇಷ್ಟ ಅವನಿಗೆ. ಅಬ್ಬಾ, ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ. ತಾಯಿ ಏನಾದ್ರು ಇದ್ರೆ ನಾನು ಮತ್ತೆ ಒಂದು ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ. ದೇವಸ್ಥಾನ ಕಟ್ಟಿಸಿದಾಗ ಒಳಗೆ ಹೋಗ್ತಾನೆ. ಅಬ್ಬಾ,
ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತಂತೆ. ಅವನು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ಬಿಡ್ತಂತೆ, ಏ ದಡ್ಡ ಹೆಂಗು ತಾಯಿ ಋಣ ತೀರಿಸ್ತೀಯ, ವಾಟ್ ಅ ಫೂಲ್ ಯು ಆರ್ ಅಂತ. ಅದನ್ನ ನೋಡ್ತೀರಾ ನೀವು, ಈ ಫಿಲ್ಮ್ ಅಲ್ಲಿ ನೋಡ್ತೀರಾ, ಆ ದೇವಸ್ಥಾನವನ್ನು ನೋಡ್ತೀರಾ. ಆದ್ರೆ ಇದು ಬರೀ ಕತೆ ಇರ್ಬೋದು, ಅದೊಂದು ಅರ್ಥಬೇಕಿಂದ ಆಗಿರ್ಬೋದು, ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕತೆ ಹೇಳ್ತಾರೆ. ಹೆಜ್ಜೆಗೆ ಕಾಶಿನ ಒಂದು ಕತೆ. ಅಂಡ್ ಇವ್ ಶಾರ್ಟ್ಸ್ ಹೆಂಗ್ ಗೊತ್ತಾ, ಇಲ್ಲೊಂದು ಹೆಣ ಸುಡ್ತಾ ಇದ್ರೆ, ಇಲ್ಲೊಂದು ಹೆಣ, ನಮ್ಮನ್ನ ಇಲ್ಲಿ ನಡ್ಕೊಂಡು ಹೋಗಿ ಸರ್, ಇನ್ನೂ ಹತ್ರ ಹೋಗಿ ಸರ್ ಅಂತಾರೆ ಅವರು. ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ. ಬೆಂಗಳೂರಲ್ಲಿ ಒಂದು ಸ್ಮಶಾನದಲ್ಲಿ ಒಂದು 20 ದಿನ ಶೂಟ್ ಮಾಡಿದೀವಿ. ಚಿತ್ರ ಇರೋದೇ ಆತರ, ಚಿತ್ರ ಇರೋದೇ ಸಾವಿನ ನಂತರ ಏನಾದ್ರು ಒಂದು ಇದೆಯಾ, ಅದು ಒಂದ್ ವೇಳೆ ಮತ್ತೆ ಬಂದ್ರೆ ಏನಾಗುತ್ತೆ, ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ, ಆಗ ಅಂತ ಕಡೆಗೆ ಶೂಟ್ ಮಾಡ್ತಾ ಇದೀವಿ. ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಾರೆ ರಾತ್ರಿ 12:30. ಫಸ್ಟ್ 2-3 days ಅಭ್ಯಾಸ ಗೊತ್ತಂದ್ರೆ, ಆಮೇಲೆ ಓಡಿತಾ ಇದೀವಿ. ಒಂದು ಪೊಲೀಸ್ ಲೇಡಿ ಬಂದ್ರು, ಅವ್ರ ಹತ್ರ ಬಂದು ಸರ್ ಒಂದು ಫೋಟೋ ತಗೊಂಡಿದ್ದೀನಿ ಸರ್, ಸೆಲ್ಫಿ ತಗೊಂಡ್ರು. ಸರ್ 3 ವರ್ಷದಿಂದ ಡ್ಯೂಟಿ ಇದ್ದೀನಿ, ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ. ಅಂತ ಕಡೆ ಇವರು 10 days, 12 days, 20 days ಶೂಟ್ ಮಾಡಿಸ್ತಾರೆ. ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ. ಆ ಥರನೇ ಇಡೀ ಫಿಲ್ಮ್ ಇರೋದೇ. ಈಗ ಹಗಲು ರಾತ್ರಿ, ಹೀರೋ ವಿಲ್ಲನ್, ಹುಟ್ಟು ಸಾವು ತರ, ದಿವ್ಯ ಶಕ್ತಿ ದುಷ್ಟ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ. ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ. ಕೊನೆಗೆ ಏನಾಗುತ್ತೆ ಅನ್ನೋ ಚಿತ್ರನೇ ಬೈರಾದೇವಿ. ಸೂಪರ್. ಅಂಡ್ ಸರ್ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಪ್ರಿಯ ಅನು 25 years ಕಂಪ್ಲೀಟ್ ಮಾಡಿದ್ರು ನೋಡಿ. ಅನು ಪ್ರಭಾಕರ್ ಅವರು ಬಂದು 25 ವರ್ಷಗಳಾಗಿದ್ದಂತೆ. ಕಂಗ್ರಾಚುಲೇಷನ್ಸ್ ಅನು. ಇವರ ಮೊದಲನೇ ಚಿತ್ರ, ವಾವ್, ಇವರ ಮೊದಲನೇ ಚಿತ್ರ ಹೃದಯ. ಶಿವರಾಜ್ ಕುಮಾರ್ ಅವರು, ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ವಿ. 25 ವರ್ಷಗಳಾಗಿದೆ ನಾನು ಬಂದು ಅವ್ರ ಜೊತೆ ಹಲವು ಚಿತ್ರಗಳು ಮಾಡಿದೀನಿ. ಎಷ್ಟೊಂದು ಸೂಪರ್ ಹಿಟ್ ಜೊತೆಗೆ ಕೊಟ್ಟಿದ್ದೀವಿ. 8-9 ಚಿತ್ರ ಜೊತೆಗೆ ಮಾಡಿದೀವಿ. ಈಗ ಮತ್ತೆ ಬೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದೀವಿ. ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ಶ್ರೀಜಯ್, ರವಿ, ಟೆಕ್ನಿಕಲ್ ಟೀಮ್, ಯಾದವ್ ಅವರೇ, ಅಂಡ್ ಟು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್. ಅಕ್ಟೋಬರ್ 3ನೇ ತಾರೀಕು ತ್ರಿವೇಣಿಯಲ್ಲಿ ಬೈರಾದೇವಿ ರಿಲೀಸ್ ಆಗುತ್ತೆ. ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ. ಇದು ಹಾರರ್ ಫಿಲ್ಮ್ ಹೌದು, ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿ ಇದೆ. ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ. ಅಂಡ್ ಡೆಫಿನೆಟ್ ಆಗಿ ದೊಡ್ಡ ಸ್ಕ್ರೀನ್ ಅಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡಬೇಕಾಗಿದ್ದ ಚಿತ್ರ ಬೈರಾದೇವಿ.